ಸಿಎಂ ಆಗಿ ಪದಗ್ರಹಣಕ್ಕೆ ಡಿಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ. ಇನ್ಫ್ಯಾಕ್ಟ್ ತುದಿಗಾಲಲ್ಲಿ ನಿಂತಿದ್ದಾರೆ. ಪಟ್ಟಾಭಿಷೇಕದ ದಿನ ಯಾವಾಗ ಬರುತ್ತೆ ಅಂತ ಅಜ್ಜಯ್ಯನ ಬಳಿ ಮುಹೂರ್ತ ಕೇಳಲಿದ್ದಾರಂತೆ ಡಿಕೆ ಶಿವಕುಮಾರ್. ಅಜ್ಜಯ್ಯ ಹೇಳಿದ ದಿನ ಸಮಯದಲ್ಲೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಸ್ವೀಕರಿಸಲಿದ್ದಾರೆ, ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಂಜೆಯೇ ನಡುವಿನ ಕೆರೆಗೆ ಭೇಟಿ ನೀಡಲಿದ್ದಾರಂತೆ ಡಿಕೆ ಶಿವಕುಮಾರ್. ಏನೇ ಮಾಡಿದ್ರು ಕೂಡ ಅಜ್ಜಯ್ಯ ಅವರ ಸೂಚನೆಯ ಮೇರೆಗೆನೆ ಮಾಡೋದು. ತುಮಕೂರಿನ ತಿಪಟೂರು ಬಳಿ ಇರುವ ಅಜ್ಜಯ್ಯನ ಮಠ. ಡಿಕೆ ಶಿವಕುಮಾರ್ ಅವರು ಪರಮ ಭಕ್ತ. ಅಲ್ಲಿಗೆ ಸಂಜೆ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ವಾಪಸ್ ಆಗ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಜ್ಜಯ್ಯ ಫಿಕ್ಸ್ ಮಾಡಿದ ಮುಹೂರ್ತದಲ್ಲೇ ಸಿಎಂ ಗದ್ದುಗೆ ಏರಲಿದ್ದಾರಂತೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಭೇಟಿ ಹಿನ್ನೆಲೆ ಅಜ್ಜಯ್ಯನ ಮಠದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಮಠಕ್ಕೆ ಹೋಗೋದು ಕನ್ಫರ್ಮು, ಅಜ್ಜಯ್ಯ ಅವರನ್ನ ಭೇಟಿ ಹಾಕೋದು ಕನ್ಫರ್ಮು. ಕಾರಣ ಸಮಯ ಮುಹೂರ್ತ ಕೇಳ್ಕೊಂಡು ಬರ್ತಾರೆ, ಯಾವ ದಿನ ಪದಗ್ರಹಣಕ್ಕೆ ಒಳ್ಳೆಯದು ಅಂತ. ಸೊ ಹಂಗಾಗಿ ಸಾಯಂಕಾಲಕ್ಕೆ ಸಮಯ ನಿಗದಿಯಾಗಿದೆ ಅಂತ. ಇದೆಲ್ಲ ಪ್ರೋಸೆಸ್ ಆದ ಬಳಿಕ ಸಿದ್ದರಾಮಯ್ಯನವರ ರಾಜೀನಾಮೆ ಸುದ್ದಿಗೋಷ್ಠಿ ಅದಾದ ಬಳಿಕ ಸಿದ್ದರಾಮಯ್ಯನವರು ದೆಹಲಿ ಕಡೆಗೆ ಹೊರಡ್ತಾರೆ. ಈ ಕಡೆ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಮಠಕ್ಕೆ ಹೋಗಿ ಮೋಸ್ಟ್ಲಿ ಸಮಯ ನಿಗದಿ ಮಾಡ್ಕೊಂಡು ವಾಪಸ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಶನಿವಾರನ ಸೋಮವಾರನ ಯಾವ ದಿನ ಪಟ್ಟಾಭಿಷೇಕಕ್ಕೆ ಒಳ್ಳೆಯ ದಿನ ಅನ್ನೋದನ್ನ ಕೇಳ್ಕೊಂಡು ಬರಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹೈಕಮಾಂಡ್ ಹೇಳಿರೋದು ಶನಿವಾರ, ಬಟ್ ಅವತ್ತಿನ ದಿನ ಒಳ್ಳೇದಿಲ್ಲ ಅಂದ್ರೆ ಇನ್ಫ್ಯಾಕ್ಟ್ ಅಜ್ಜಯ್ಯ ಹೇಳಿರುವ ದಿನಕ್ಕೆ ಕನ್ವಿನ್ಸ್ ಮಾಡಿ ಆ ದಿನಕ್ಕೆ ಪಟ್ಟಾಭಿಷೇಕಕ್ಕೆ ಮೋಸ್ಟ್ಲಿ ಮುಹೂರ್ತ ಫಿಕ್ಸ್ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಫೋನು ಹಾಕಿ ಬರ್ತಾನೆ. ಎನಿವೆ ಇಷ್ಟೆಲ್ಲ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ನಿರೀಕ್ಷೆ ಮಾಡಿದ್ರು ಕೂಡ ಈ ಮಟ್ಟಿಗೆ ಸಲೀಸಾಗಿ ಗೊಂದಲಗಳನ್ನ ಪರಿಹರಿಸಬಹುದು ಕಾಂಗ್ರೆಸ್ ಹೈಕಮಾಂಡ್ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಎನಿವೆ ಎಲ್ಲರ ಊಹೆಯನ್ನ ಉಲ್ಟಾ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಬಹಳ ಸಲೀಸಾಗಿ ಸಿದ್ದರಾಮಯ್ಯನವರ ಎಕ್ಸಿಟ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇ ರೀತಿ ಪ್ರಮಾಣ ವಚನಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಸಿದ್ಧರಾಗ್ತಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಸಾಯಂಕಾಲದ ತನಕ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗುತ್ತೆ. ಆ ಕುರಿತ ಈ ಕ್ಷಣದ ಮಾಹಿತಿನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ